ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಮಕ್ಕಳು ಹುಟ್ಟಿದಾಗ ತುಂಬ ಕಲರ್ ಇರ್ತಾರೆ, ಆಮೇಲೆ ಕಲರು ಸ್ವಲ್ಪ ಡಲ್ ಆಗ್ತಾರೆ ಅಂತ ಕೆಲವೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಇರುತ್ತೆ. ಆದರೆ ಮಕ್ಕಳು ಯಾಕಾಗ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಾ? ಹಾಗೆ ಮಕ್ಕಳನ್ನ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೋಮ್ ರೆಮಿಡೀಸ್ ಮಾಡಿಕೊಂಡು ಹೇಗೆ ಬೆಳ್ಳಗೆ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿ ನೋಡಿ. ನಿಮಗೆ 1-2 ಟಿಪ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆ ಟಿಪ್ಸ್ ಏನಪ್ಪ ಅಂತ ಅಂದರೆ ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ತುಂಬ ಲೈಕ್ಸ್ನ ಕೊಟ್ಟಾಗ ನಮಗೆ ಒಳ್ಳೆ ರೀತಿಯಾದಂತಹ ವಿಡಿಯೋಸ್ ಮಾಡೋದಕ್ಕೆ ಉತ್ತೇಜನ ಕೊಟ್ಟಾಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹುಟ್ಟಿದಾಗ ಮಕ್ಕಳು ತುಂಬ ಕಲರ್ ಇರ್ತಾರೆ, ಆನಂತರ ಕ್ರಮೇಣ ಕಲರ್ ಕಡಿಮೆ ಆಗ್ತಾರೆ. ಅಂದರೆ ಅರೌಂಡ್ 5 ಮಂತ್ಸ್ ಅಷ್ಟರಲ್ಲಿ ಮಕ್ಕಳ ಒರಿಜಿನಲ್ ಕಲರ್ ಯಾವುದಿರುತ್ತೋ ಅದು ಅನ್ನೋದು ಮತ್ತೆ ಕಲರ್ ಬಂದುಬಿಡುತ್ತೆ. ಸೊ ಈ ಕಲರ್ ಯಾಕೆ ಚೇಂಜ್ ಆಗ್ತಾರಪ್ಪ ಅಂತಂದರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಸನ್ಲೈಟ್ ಇರಲ್ಲ, ಮಗುವಿನ ತಾಯಿಯ ಉಂಬಲ್ಲಿ ಮಗು ಬೆಳೀತಾ ಇರೋದ್ರಿಂದ ಆ ಕಲರ್ ವೈಟಾಗಿ ಇರುತ್ತೆ. ಆ ನಂತರ ಏನಾಗುತ್ತೆ, ಮಗು ನಮ್ಮ ಪರಿಸರಕ್ಕೆ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಇಲ್ಲಿರುವಂತಹ ಎಲ್ಲ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿ ಮಗು ಯಾವ ಒರಿಜಿನಲ್ ಕಲರ್ ಇರುತ್ತೋ ಆ ಕಲರ್ಗೆ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಗುವಿನ ಕಲರ್ ಡಿಸೈಡ್ ಮಾಡುವಂಥದ್ದು ಪೇರೆಂಟ್ಸ್ ಜೆನೆಟಿಕ್ಸು ಅವರ ಬಣ್ಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ತಂದೆ ತಾಯಿ ಯಾವ ಬಣ್ಣ ಇರ್ತಾರೋ ಮಕ್ಕಳು ಆ ಬಣ್ಣ ಇರ್ತಾರೆ ಅಂತ ಹೇಳಬಹುದು. ಇನ್ನೂ ಒಂದು ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್. ಫಾರ್ ಎಕ್ಸಾಂಪಲ್ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ ಆ ಕಡೆ ನೋಡಿದಾಗ ಅಲ್ಲಿ ತುಂಬ ಕಲರ್ ಇರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಟೆಂಪ್ರೇಚರ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಅಲ್ಲಿರುವಂತಹ ಎಲ್ಲರೂ ತುಂಬ ಕಲರ್ ಇರ್ತಾರೆ. ಅದೇ ನೀವು ತಮಿಳ್ನಾಡು ಈ ಕಡೆ ನೋಡಿದಾಗ ಕಲರು ಸ್ವಲ್ಪ ಡಲ್ ಇರ್ತಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ತುಂಬ ಹೆವಿ ಬಿಸಿಲಿರೋದ್ರಿಂದ ಅಲ್ಲಿ ಆ ಥರ ಇರ್ತಾರೆ ಅಂತ ಹೇಳಬಹುದು. ಈ ಕಾರಣಗಳಿಂದನೂ ಮಕ್ಕಳು ಕಲರು ಕಡಿಮೆ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಮಕ್ಕಳು ಕಲರ್ನ ಹೇಗೆ ಇಂಪ್ರೂವ್ ಮಾಡ್ಬೋದಪ್ಪ ಅಂತ ಅಂದರೆ ನೋಡಿ, ಫಸ್ಟ್ ಪಾಯಿಂಟ್ ಆಯಿಲ್ ಮಸಾಜ್. ಡೈಲಿ ಬೇಬೀಸ್ಗೆ ಆಯಿಲ್ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಆಯಿಲ್ ಯೂಸ್ ಮಾಡ್ಬೋದು? ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಕ್ಯಾಸ್ಟ್ರೋಲ್ ಆಯಿಲ್ ಯೂಸ್ ಮಾಡ್ಬೋದು, ಆಲ್ಮಂಡ್ ಆಯಿಲ್ ಯೂಸ್ ಮಾಡಬಹುದು. ಇವೆಲ್ಲ ಆಯಿಲಿಂದನೂ ತುಂಬ ಬೆನಿಫಿಟ್ಸ್ ಇದೆ. ಆಲಿವ್ ಆಯಿಲ್ ಯೂಸ್ ಮಾಡಬಹುದು. ನಾನು ನನ್ನ ಮಗನಿಗೆ ಹುಟ್ಟಾಗ್ಲಿಂದನೂ ಇಲ್ಲಿ ತನಕನೂ ಆಲ್ಮಂಡ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್, ಅದು ಕೊಕೊನಟ್ ಆಯಿಲೂ ಅಷ್ಟೇ ನಾವೇ ಕೊಬ್ಬರಿ ಕೊಟ್ಟು ಹಾಕಿಸ್ಕೊಂಡು ಬಂದಿರುವಂತಹ ಎಣ್ಣೆನ ಮಾತ್ರ ನಾನು ಉಪಯೋಗಿಸ್ತೀನಿ ಅವನ ಮಸಾಜ್ಗೆ. ಸೊ ಅವನ ಫಸ್ಟ್ ಕಲರ್ಗೂ ಈ ಕಲರ್ಗೂ ನಾನು ತಮ್ಲೈನಲ್ಲಿ ಹಾಕಿರ್ತೀನಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಮತ್ತು ಕಲರು ತುಂಬ ಚೇಂಜ್ ಆಗುತ್ತಾ ಅಂತ ಹೇಳಿದ್ರೆ ನಿಜವಾಗ್ಲೂ ಚೇಂಜ್ ಆಗಲ್ಲ. ಫುಲ್ಲು ಕಲರ್ ಬಂದ್ಬಿಡುವಂತಹ ಯಾವುದೇ ಮೆಡಿಸಿನ್ ಇಲ್ಲ ಅಂತ ಹೇಳ್ಬೋದು. ಆದರೆ ಕಲರ್ ಮಗು ಸ್ಕಿನ್ ಅನ್ನೋದು ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ಶೈನಿ ಆಗುತ್ತೆ, ತುಂಬ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಆಯಿಲ್ ಮಸಾಜ್ ಡೈಲಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ. ಬೋನ್ ಸ್ಟ್ರಾಂಗ್ ಆಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾದಾಗ ಸ್ಕಿನ್ ಆಟೋಮೆಟಿಕ್ಕಾಗಿ ಸ್ಕಿನ್ನು ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಮತ್ತು ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಆಯಿಲ್ ಮಸಾಜ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದು. ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಆದರೂ ನೀವು ಆಯಿಲ್ ಮಸಾಜ್ನ ಮಾಡ್ಬೋದು. ನಾನು ದಿನಕ್ಕೆ 1 ಸಾರಿ ಆಯಿಲ್ ಮಸಾಜ್ ಮಾಡಿಸ್ತೀನಿ. ಡೈಲಿ ಟ್ವೈಸ್ ಅವನಿಗೆ ಸ್ನಾನ ಮಾಡಿಸಿ ಮಾಮೂಲಿ ನಿದ್ದೆ ಮಾಡಿಸ್ತೀವಿ ನೈಟ್ ರೊಟೀನಲ್ಲಿ. ಆಮೇಲೆ ನೀವು ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಮಕ್ಕಳಿಗೆ, ಮಾಯಿಶ್ಚರೈಸರ್ ಇರ್ಬೋದು, ಕ್ರೀಮ್ ಇರ್ಬೋದು, ಲೋಷನ್ ಇರ್ಬೋದು, ಯಾವುದೇ ಯೂಸ್ ಮಾಡ್ತಿದ್ರು ಡೇ 1ಇಂದ ಲಾಸ್ಟ್ ತನಕ ಅದನ್ನೇ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಮಕ್ಕಳ ಸ್ಕಿನ್ಗೆ ಸೂಟ್ ಆಗಲಿಲ್ಲ ಅಂತಂದಾಗ ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡಿರುವಂತಹ ಮಾಯಿಶ್ಚರೈಸರ್ನ ಯೂಸ್ ಮಾಡೋದ್ರಲ್ಲಿ ಒಳ್ಳೇದಿದೆ. ಆದರೆ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ಅಥವಾ ಯಾರೋ ರಿಲೇಟಿವ್ಸ್ ಹೇಳಿದ್ರು ಈ ಕ್ರೀಮ್ ಹಚ್ಚಿ, ಈ ಲೋಷನ್ ಹಚ್ಚಿ ನಿಮ್ಮ ಮಗು ತುಂಬ ಬೆಳ್ಳಕ್ಕಾಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಯಾಕೆಂತಂದರೆ ಒಂದೇ ಲೋಷನ್ ಒಂದೇ ಕ್ರೀಮಿಂದ ಮಗು ತುಂಬ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಅದೇ ಕ್ರೀಮ್ಗೆ ಅದೇ ಲೋಷನ್ಗೆ ಅಡ್ಜಸ್ಟ್ ಆಗಿರುತ್ತೆ. ಅದನ್ನು ನೀವು ಯಾವಾಗ ಚೇಂಜ್ ಮಾಡ್ತಿರೋ ಮಗು ಸ್ಕಿನ್ ಅನ್ನೋದು ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ ಲೋಷನ್ಗೆ ಕ್ರೀಮ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಇದು ಸೆಕೆಂಡ್ ಪಾಯಿಂಟು. ಇನ್ನು ನೋಡಿ, ಯಾವುದೇ ಕ್ರೀಮು ಯಾವುದೇ ಲೋಷನ್ಗೆ ಮಗುವಿನ ಕಲರ್ ಇನ್ಸ್ಟೆಂಟಾಗಿ ಚೇಂಜ್ ಮಾಡುವಂತಹ ಶಕ್ತಿ ಇಲ್ಲ.
ಹಾಗಾಗಿ ನಾವು ಇದನ್ನು ತಿಳ್ಕೊಂಡು ಯಾವುದೋ ಒಂದನ್ನು ಯೂಸ್ ಮಾಡ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನಾರ್ಮಲ್ ಆಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾವು ತಯಾರು ಮಾಡ್ಕೋಬೋದು. ಆದರೆ ಇದನ್ನು ಯಾವಾಗಲೂ ಯೂಸ್ ಮಾಡ್ಬೋದಾ ಅಂತಂದರೆ ದಟ್ಸ್ ಯೋರ್ ಚಾಯ್ಸ್ ಅಂತ ಹೇಳ್ಬೋದು. ನಾನು ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡ್ತೀನಿ. ಏನಪ್ಪ ಅಂದರೆ, ಕಡಲೆ ಹಿಟ್ಟನ್ನು ಫೈನಾಗಿ ಪೌಡರ್ನ ಇದು ಶೋಧಿಸ್ಕೊತೀನಿ. ಫಸ್ಟು ಒಂದು ಬಟ್ಟೆಯಲ್ಲಿ ಫೈನಾಗಿ ಪೌಡರ್ನ ಶೋಧಿಸ್ಕೊತೀವಿ. ನಾವು ಪಾಂಡ್ಸ್ ಪೌಡರ್ ಲೈಕ್ ನಾವು ಉಪಯೋಗಿಸ್ತೀವಲ್ಲ ಸ್ಕಿನ್ಗೆ ಪೌಡರು, ಆ ರೀತಿಯಾದಂತಹ ಪೌಡರು ಇರಬೇಕು. ಆ ಕಡಲೆ ಹಿಟ್ಟನ್ನು ನೀಟಾಗಿ ಶೋಧಿಸ್ಕೊಂಡು ಅದಕ್ಕೆ ಗುಂಡರ್ಶನ ಅಂತ ಬರುತ್ತೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಗುಂಡರ್ಶನ ಪೌಡರ್ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ. ಆ ಪೌಡರ್ನು ಅಷ್ಟೇ ತುಂಬ ಫೈನ್ ಪೌಡರ್, ತುಂಬ ಸಾಫ್ಟ್ ಆಗಿರುವಂತಹ ಪೌಡರು. ಬಿಕಾಸ್ ಯಾಕೆಂದರೆ ಮಗುವಿನ ಸ್ಕಿನ್ ಅನ್ನೋದು ತುಂಬ ಡೆಲಿಕೇಟೆಡ್ ಆಗಿರುವಂತಹದ್ದು. ತುಂಬ ಬೇಗ ತುಂಬ ಏನದು ರ್ಯಾಷಸ್ ಆಗಿಬಿಡುತ್ತೆ ಬೇಬಿ ಸ್ಕಿನ್ಗೆ. ಹಾಗಾಗಿ ನಾವು ಏನೇ ಅಪ್ಲೈ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಹಾಲಿನ ಜೊತೆ ಅಥವಾ ಮೊಸರಿನ ಜೊತೆ ನಾವು ಅದನ್ನು ಮಿಕ್ಸ್ ಮಾಡಿ ಆಯಿಲ್ ಮಸಾಜ್ ಆದಮೇಲೆ ಸ್ನಾನಕ್ಕೆ ಕರ್ಕೊಂಡೋದಾಗ ಅದನ್ನು ಸ್ವಲ್ಪ ಹೊತ್ತು ಪ್ಯಾಕ್ ಥರ ಹಾಕಿ ಆನಂತರ ಸ್ನಾನ ಮಾಡಿಸೋದ್ರಿಂದನೂ ಮಗುವಿನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ಹೈಡ್ರೇಟ್ ಆಗಿ ಇಡಬೇಕಾಗತ್ತೆ. ಮಗು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಮಗುನ ಚೆನ್ನಾಗಿ ಹೈಡ್ರೇಟ್ ಆಗಿ ಇಡಬೇಕಾಗತ್ತೆ. ಅಂದರೆ ನೀರು ಮತ್ತು ಬ್ರೆಸ್ಟ್ ಫೀಡ್ ಮಾಡಿಸಿದ್ರೆ ಎವ್ರಿ 2 ಅವರ್ಸ್ಗೊಂದು ಬ್ರೆಸ್ಟ್ ಫೀಡ್ ಕಂಪಲ್ಸರಿ ಮಾಡಿಸ್ಲೇಬೇಕು. ಆಮೇಲೆ ವಾಟರ್ ಕಂಟೆಂಟು ಅಷ್ಟೇ, ವಾಟರು ಒಂದೊಂದು 6 ಮಂತ್ಸ್ ಆಫ್ಟರ್ 6 ಮಂತ್ಸ್ ತನಕ ಯಾವುದೇ ಒಂದು ಹನಿ ಡ್ರಾಪು ವಾಟರ್ ಸಮೇತ ನಾವು ಕೊಡಬಾರ್ದು. ಆನಂತರ ನಾವು ಆ ವಯಸ್ಸಿಗೆ ತಕ್ಕಂಗೆ ವಾಟರ್ನ ಕೊಡಬೇಕಾಗತ್ತೆ ಮಗುವಿಗೆ. ಮಗುವನ್ನ ಹೈಡ್ರೇಟ್ ಆಗಿ ಇಟ್ಟಾಗ ಮಗುವಿನ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮಗುನ ಯಾವಾಗಲೂ ಸ್ವಲ್ಪ ಸ್ವಚ್ಛವಾಗಿ ಇಡುವಂತಹದ್ದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಎಲ್ಲ ತಂದೆ ತಾಯಿನೂ ಅದನ್ನು ಮಾಡೇ ಮಾಡ್ತಾರೆ. ತಾಯಿ ಕ್ಲೀನಾಗಿಲ್ಲ ಅಂದರೂ ಪರವಾಗಿಲ್ಲ, ಮಗುನ ತುಂಬ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ತಾಯಿ ಯಾವಾಗಲೂ ಪ್ರಯತ್ನ ಪಡ್ತಾಳೆ. ಹಾಗೆ ಅದನ್ನು ಮಾಡಬೇಕಾಗತ್ತೆ. ಮತ್ತು ಮೇನ್ ಇಂಪಾರ್ಟೆಂಟಾಗಿ ಮನೇಲೇ ಮಾಡುವಂತಹ ಹೋಮ್ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅದು ಹೋಮ್ ರೆಮಿಡಿ ಅಂತ ಅಂದರೆ, ನೋಡಿ ಎಲ್ಲರ ಮನೇಲೂ ಬಾದಾಮಿ ಇರುತ್ತೆ ಅಲ್ವಾ, ಬಾದಾಮಿನ ಓವರ್ ನೈಟ್ ಸೋಕ್ ಮಾಡ್ಕೋಬೇಕು. ಸೋಕ್ ಮಾಡಿ ಆ ಬಾದಾಮಿನ ಏನು ಮಾಡಬೇಕಪ್ಪ ಅಂತ ಅಂದರೆ, ನಾರ್ಮಲಾಗಿ ಮೇಲೆ ಸಿಪ್ಪೆನ ತೆಗೆದು ಚೆನ್ನಾಗಿ ಫೈನಾಗಿ ಪೇಸ್ಟಾಗಿ ನಾವು ಹರ್ಕೋಬೇಕಾಗತ್ತೆ. ಹಸಿ ಹಾಲನ್ನು ತಗೊಂಡು ಹಸಿ ಹಾಲಿನ ಜೊತೆ ಬಾದಾಮಿನ ಚೆನ್ನಾಗಿ ತೇತ್ಕೋಬೇಕಾಗತ್ತೆ. ಚೆನ್ನಾಗಿ ತೇತ್ಕೊಂಡು ಫೈನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆ ಪೇಸ್ಟನ್ನ ಮಕ್ಕಳಿಗೆ ಚೆನ್ನಾಗಿ ಫೇಸ್ಗೆ, ಬಾಡಿಗೆ, ಕಂಪ್ಲೀಟ್ ಬಾಡಿಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ ಬಿಟ್ಟು ಆನಂತರ ಸ್ನಾನ ಮಾಡಿಸೋದ್ರಿಂದನೂ ಮಕ್ಕಳು ತುಂಬ ಚೆನ್ನಾಗಿರುವಂತಹ ಶೈನಿಂಗ್ ಬರ್ತಾರೆ ಅಂತ ಹೇಳ್ಬೋದು. ನೀವು ಏನೇ ಹೋಮ್ ರೆಮಿಡೀಸ್ ಮಾಡಿ ಅಥವಾ ಏನೇ ಒಂದು ಲೋಷನ್ ಆಗಲಿ ಕ್ರೀಮ್ ಆಗಲಿ ಅಪ್ಲೈ ಮಾಡೋದ್ರಿಂದ ಮಗು ಇನ್ಸ್ಟೆಂಟಾಗಿ ವೈಟ್ಗಾಗಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ಕಿನ್ ಗ್ಲೋ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿನ್ ಗ್ಲೋ ಬಂದಿದೆ ಅಂದರೆ ಮುಖ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವಾ. ಹಾಗಾಗಿ ಈ ಬಾದಾಮಿ ಪೇಸ್ಟನ್ನ ನೀವು ಡೈಲಿ ಯೂಸ್ ಮಾಡ್ಬೋದು ಅಥವಾ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಮಗು ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ನೀವು ಏನೇ ಮಾಡಿ 1 ಮಂತು ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಬಹುದು. ಆಯಿಲ್ ಮಸಾಜ್ ಅಂತೂ ಕಂಪಲ್ಸರಿ ಆಯಿಲ್ ಮಸಾಜು ಮಾಡಿ. ಮತ್ತು ವಿಂಟರ್ ಸೀಸನಲ್ಲಿ ಯಾವ ಆಯಿಲ್ನ ಮಸಾಜ್ ಮಾಡಬೇಕು ಮತ್ತು ಸಮ್ಮರ್ ಸೀಸನಲ್ಲಿ ಯಾವ ಆಯಿಲ್ನ ಮಸಾಜ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ ಆಯಿಲಲ್ಲಿ ಮಸಾಜ್ ಮಾಡಿದಾಗ ಮಗುನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಮಗು ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಟಿಪ್ ಏನಪ್ಪ ಅಂತಂದರೆ, ಹಾಲಿನ ಕೆನೆ, ಮನೆಯಲ್ಲಿ ಫ್ರೆಶ್ ಆಗಿ ಸಿಗುವಂತಹ ಹಾಲಿನ ಕೆನೆಯಿಂದನೂ ಮಗುವಿನ ಸ್ಕಿನ್ ಮೇಲೆ ಮಸಾಜ್ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗೋಕ್ಕೆ, ಅಂದರೆ ವೈಟ್ ಕಲರ್ ಆಗೋಕ್ಕೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫೋರ್ತ್ ಟಿಪ್ ಏನಪ್ಪ ಅಂತಂದರೆ, ಎಲ್ಲರ ಮನೇಲೂ ತುಪ್ಪ ಕಂಪಲ್ಸರಿ ಇರುತ್ತೆ ಅಲ್ವಾ, ಆ ತುಪ್ಪದಿಂದ ಮಗುವಿನ ಫೇಸ್ನ ಮಸಾಜ್ ಮಾಡಿ, ಡೈಲಿ ಮಸಾಜ್ ಮಾಡಿ, ಅಲ್ಲಿ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಹಾಗೆ ಮಗು ಕಲರ್ ಇನ್ಕ್ರೀಸ್ ಆಗೋಕ್ಕೂ, ಅಂದರೆ ಮಗು ಶೈನ್ ಆಗೋಕ್ಕೂ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ 4 ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಮಕ್ಕಳು ಹೇಗೆ ಆಗ್ತಾರೆ ನೋಡಿ. ಆದರೆ ಯಾವುದೇ ಟಿಪ್ನ ಫಾಲೋ ಮಾಡಬೇಕಾದ್ರೂ 1 ಮಂತ್ ಕಂಪ್ಲೀಟಾಗಿ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಿದ್ಮೇಲೆ ಅದು ರಿಸಲ್ಟ್ ಅನ್ನೋದು ಸಿಗೋದು.
ಇವತ್ತು ಅಪ್ಲೈ ಮಾಡಿಬಿಟ್ಟು ನಾಳೆನೇ ನಮಗೆ ರಿಸಲ್ಟ್ ಬೇಕು ಅಂದರೆ ಆಗಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ವೆಯ್ಟ್ ಮಾಡಿ. ಆಮೇಲೆ ನನಗೆ ಹೇಗಾಗಿದೆ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತಲ್ವ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ.